ಇವಾಗ ನೋಡ್ರಿ ಎಷ್ಟು ಭಾರಿ ಬಂದವು ಉಂಡೆ ಅಂಥೇಳಿ ಚೆಂದಾಗ್ಯವ್ರು ಉಂಡೆ ಅದೆಲ್ಲ. ನಾನು ಫಸ್ಟ್ ಟೈಮ್ ಕಟ್ಟಿ ನೋಡ್ರಿ ಉಂಡೆ. ಎಲ್ಲರೂ ಹೆಂಗದಿರಿ, ಆರಾಮಿದ್ದೀರಿ ಅನ್ಕೋತೀನಿ. ನಾವೆಲ್ಲರೂ ಆರಾಮಿದ್ದೆ ನೋಡ್ರಿ. ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾನು. ಬೆಳಗ್ಗೆ 10 ಗಂಟೆ 10:30 ತಾಲಾಗ್ತೈತೆ ನೋಡ್ರಿ. ಎಲ್ಲರದು ಊಟ ಆಗ್ಯದ ಅನ್ಕೋತೀನಿ. ನಮ್ಮದು ಊಟ ಆಗೈತ್ರಿ. ಆಮೇಲೆ ಎಲ್ಲ ಮನೆ ಕೆಲಸನೂ ಎಲ್ಲ ಆಗೈತ್ರಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ನೋಡ್ರಿ ಬೆಳಗ್ಗೆ ಎಲ್ಲ ಕೆಲಸ ಮಾಡೀನಿ. ಮಾಡ್ಕೆರೆ ಇವಾಗ ರಚ್ಚು ಒಂದು ಸ್ವಲ್ಪ ಆಡ್ಲಾಗತ್ತಾಳ್ರಿ. ನಿಮ್ಗೆ ತೋರಿಸ್ತೀರಿ, ಅಲ್ಲಿ ಕೂತಾಳ ಆಡ್ಲಾಗತ್ತಾಳ್ರಿ. ನಮ್ಮ ಶಾದನು ಅಲ್ಲೇ ಮಕ್ಕೊಂಡಾಳ್ರಿ. ಆಕಿನು ರಾಯಣ್ಣ ಸ್ಕೂಲ್ಗೆ ಹೋಗ್ಯಾರ. ಅವ್ರ ಪಪ್ಪನೂ ಕೆಲ್ಸಕ್ಕೆ ಹೋಗ್ಯಾರ್ರಿ. ಇವತ್ತು ಕೆಲಸ ಬಂದದ, ಕೆಲ್ಸಕ್ಕೆ ಹೋಗ್ಯಾರ್ರಿ. ನಮ್ಮದು ಎಲ್ಲ ಕೆಲಸ ಆಗೈತಿ, ನಾವು ಕೂತಿದ್ದೇವ್ರಿ. ರಚ್ಚು ಆಡ್ಲತ್ತ ಅಂತೇಳಿ ಏನರ ಮಾಡ್ಬೇಕನ್ನತ್ತೀನಿ ರೀ. ಏನು ಮಾಡ್ಬೇಕು ಗೊತ್ತಾಗಲ್ಗ್ಯದ್ರಿ. ಯಾಕಂದ್ರೆ ಏನ್ರಿ ಇವಾಗ ಕಾರ್ಚಿಕೆ ಮಾಡ್ಬೇಕನ್ನತ್ತೀನಿ. ಆಕಿ ಮಾಡಿಸ್ಕೊಡಲ್ರಿ, ಎಲ್ಲ ಬಂದು ಕೆಡಿಸ್ಬಿಡ್ತಾಳ್ರಿ ಆಕಿ. ನಾ ಈ ಕಡೆ ಮಾಡೋದಕ್ಕೆ ಆಕಿ ಆ ಕಡೆ ಎಲ್ಲ ಹಾಳು ಮಾಡಿಬಿಡ್ತಾಳ್ರಿ. ಅದಕ್ಕಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಬಿಡ ಕೂತೀನಿ ರೀ. ಬರ್ರಿ ನಮ್ಮ ರಚ್ಚು ಏನು ಮಾಡತ್ತ ಅಂತ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನಮ್ಮ ರಚ್ಚು ಏನು ಮಾಡತ್ತ ಅಂತೇಳಿ. ರಚ್ಚು ಏಮೋ ಏನು ಮಾಡತ್ತಿದಿ? ನನಗೆ ಅಲ್ಲಿ ಹಿನ್ನಾಗಿ ಜಸ್ಟ್ ದುಕಾನಕ್ಕೆ ಹೋಗಿದ್ದೇವ್ರಿ. ರಾಧಿಕಾಗ ಕುರ್ಕುರಿ ತರಕತ್ತೇಳಿ ನೋಡ್ರಿ, ಅಲ್ಲಿ ಕುರ್ಕುರಿ ತಿನ್ನತ್ತಾಳ. ಅವರು ನಮಗೆ ಪರಿಚಯ ಇರೋರು ಇದು ಕೊಟ್ಟಾರ್ರಿ. ಇದು 10 ಪಲ್ಯ ಅಂತಾರಲ್ರಿ, 10 ಪಲ್ಯ ತಿನ್ಬೇಕ್ರಿ, ಆರೋಗ್ಯಕ್ಕೆ ಒಳ್ಳೆಯದು. ಇದು ರಗತನೂ ವಾಡತ್ತದಂತ್ರಿ. ಅದಕ್ಕೆ 10 ಪಲ್ಯ ರೊಟ್ಟಿ ಕೂಡ ತಿನ್ನಕತ್ತೆ ಕೊಟ್ಟಿರ್ರಿ. ನಮ್ಮ ರಚ್ಚು ನೋಡ್ರಿ ಎಲ್ಲ ಹಾಳು ಮಾಡ್ಕ್ಯಾರ ಹೆಂಗೆ ಹೋಗಟ್ಟಾಳ ಅಂತೇಳಿ. ಅದಕ್ಕಲ್ಲೇ ಕಾರ್ಚಿಕೆ ಮಾಡ್ಲಿಗತ್ತನ ಹಾಳು ಮಾಡ್ತಾಳ ಅಂತೇಳಿ ನಾನು ಮಾಡೋದು ಏನು ಮಾಡ್ಬೇಕಂತೇಳಿ ಗೊತ್ತಾಗಲ್ಲ ಬಟ್ಯಾಕ ಸುಮ್ ಕೂತೀನಿ ರೀ. ನೋಡ್ರಿ ಎಲ್ಲ ಹೆಂಗೆ ಹೋಗಟ್ಟಾಳ ಅಂತೇಳಿ. ರಚ್ಚು ಅದು ತಿನ್ನಾಕತ್ತೇಳಿ ಕೊಟ್ರ, ನಿನಗೆ ಆಡ್ಲಾಕ ಕೊಟ್ಟಿಲ್ಲ ಅದು. ನೋಡ್ರಿ ಹ್ಯಾಂಗೆ ಮಾಡತ್ತಾಳ ರಚ್ಚು. ಆಕಿನ್ನೂ ಕುರ್ಕುರಿ ಕೊಟ್ಟಿದ್ರಿ, ಅಲ್ಲೆಲ್ಲ ಹೆಂಗೆ ಹೋಗಟ್ಟಾಳ ನೋಡ್ರಿ. ಅಲ್ಲಿ ಕುರ್ಕುರೆಲ್ಲ ಒಕ್ಕಟ್ಕೆರೆ ಬಂದು ಇಲ್ಲಿ ಆಡ್ಲಾಕ ಕೂತಾಳ್ರಿ ಆಕಿ. ಇದು ತೊಗೊಂಡ್ಕೆರೆ ಪಲ್ಯ ತೊಗೊಂಡು ಅದೆಲ್ಲ ಗೊಳೆ ಮಾಡು ಹಾಕು. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಬಟ್ಟೆಗೆ ಸುಮ್ ಕೂತೀನಿ ರೀ. ಅದು ಆಗಲಿಲ್ಲ ಅಂದ್ರೆ ರವಿ ಉಂಡೆ ಕಟ್ಬೇಕನ್ನತ್ತೀನಿ ರೀ. ಫಸ್ಟ್ ಟೈಮ್ ರವಿ ಉಂಡೆ ಕಟ್ಟಾಕತ್ತೀನಿ. ಒಟ್ಟು ರವಿ ಉಂಡೆ ಮಾಡಿಲ್ರಿ ನಾನು. ಇವಾಗ ರವಿ ಉಂಡೆ ಕಟ್ಬೇಕನ್ನತ್ತೀನಿ. ಉಂಡೆ ಕಟ್ಟಿಲ್ರಿ, ಅದಕ್ಕೆ ಈ ಸಲ ಕಟ್ಬೇಕನ್ನತ್ತೀನಿ ರೀ. ಹಾಳಾರಿ ಅಲ್ಲಿ ಏನ್ರಿ ಅಲ್ಲಿ ಒಟ್ಟು ರವಿ ಉಂಡೆ ಈ ಸಲ ಕಟ್ಬೇಕನ್ನತ್ತೀನಿ ರೀ. ಯಾವಾಗೂ ಯಾರ ಕೈಲೂ ಕಟ್ಟಿಸ್ಕೊಳಕ್ಕೆ ಆಗಲ್ಲಲ್ರಿ. ಅಂದ್ರೆ ಯಾವಾಗೂ ಈಗ ನಮಗೇನ್ರ ರವಿ ಉಂಡೆ ತಿನ್ನಂಗೈತಂದ್ರೆ ಯಾರಿಗಾರಿ ಕರೆದೇ ರವಿ ಉಂಡೆ ಆಣ ಮಾಡಿ ಅವರಿಗೆ ಕಟ್ ಅನ್ಬೇಕಾಗ್ತದೆ ರೀ. ಅದಕ್ಕೆ ನಾನೇ ಟ್ರೈ ಮಾಡಿ ನೋಡ್ಬೇಕನ್ನತ್ತೀನಿ ರೀ, ರವಿ ಉಂಡೆ ಬರ್ತಾವೇನಿಲ್ಲ ಅಂಥೇಳಿ. ಅದಕ್ಕೆ ಇವತ್ತು ರವಿ ಉಂಡೆ ಮಾಡ್ಬೇಕನ್ನತ್ತೀನಿ ರೀ. ಬರ್ರಿ ರವಿ ಉಂಡೆ ಮಾಡ್ತೀನೇನು ಮಾಡೋಲ್ಲ ಗೊತ್ತಿಲ್ಲ ರೀ. ಯಾಕಂದ್ರೆ ಟ್ರೈ ಮಾಡಾಕತ್ತೀನಿ ರೀ. ಆದಷ್ಟು ಮಾಡ್ತೀನಿ, ಆದಷ್ಟು ನಾನು ಪ್ರಯತ್ನ ಇಟ್ಟದಟ್ಟು ಮಾಡ್ತೀನಿ ರೀ ನಾನು. ಯಾಕಂದ್ರೆ ಒಂದು ಸಲನೂ ಕಟ್ಟಿಲ್ಲಲ್ರಿ, ಹಾಳಾಯ್ತಂದ್ರೆ ವೇಸ್ಟ್ ಆಗ್ತದೆ ಅಂತೇಳಿ ಕಟ್ಟಿಲ್ರಿ. ಇವಾಗ ಕಟ್ಬೇಕನ್ನತ್ತೀನಿ. ಹೆಂಗೆ ಆಗ್ತದೆ ನೋಡೋಣ ಬರ್ರಿ, ಕಟ್ಟೋಣಂತ. ಅಷ್ಟೇ ಇದ್ರ ಮೇಲೆ ಕಟ್ತೀನಿ ರೀ. ಅಷ್ಟೇ ಒಂದು ಅರ್ಧ kg ಅಷ್ಟು ಮಾಡ್ತೀನಿ, ಜಾಸ್ತಿ ಏನು ಮಾಡಲ್ರಿ. ಯಾಕಂದ್ರೆ ಹಾಳಾಯ್ತಂದ್ರೆ ವೇಸ್ಟ್ ಆಗ್ತದೆ ರೀ. ಅದ್ರ ಕಲೆಗೆ ಮತ್ತು ಚೆನ್ನಾಗಿ ಬಂದು ಅಂದ್ರೆ ಮತ್ತೊಂದು ಅರ್ಧ kg ಅಷ್ಟು ಕಟ್ತೀನಿ ರೀ. ಇವಾಗ ಫಸ್ಟ್ ಅರ್ಧ kg ಅಷ್ಟು ಕಟ್ತೀನಿ ರೀ ಮೊದಲು. ನೋಡೋಣ ಬರ್ರಿ ಬರ್ತಾವೇನಿಲ್ಲ ಅಂತೇಳಿ ನೋಡೋಣ ಅಂತ. ಇವಾಗ ನಾನು ಕಡಾಯಿ ಇಟ್ಕೊಳಕತ್ತೀನಿ. ಕಡಾಯಿ ಇದು ರವೆ ಹುರ್ಕೊಳಕ್ಕೆ ಇಟ್ಕೊಳ್ತೀನಿ ರೀ. ಕಡಾಯಿ ಫಸ್ಟ್ ರವೆ ಹುರ್ಕೋಬೇಕಲ್ರಿ, ಅದಕ್ಕೆ ಕಡಾಯಿ ಇಟ್ಕೊಂಡೇನಿ ರೀ. ಅದಕ್ಕೆ ರವೆ ಹುರ್ಲಿಕ್ಕೆ ಡಾಲ್ಡಾರೆ ಅಲ್ಲಿ ಇವತ್ತು ಏನಂದ್ರ ತುಪ್ಪಾರೆ ಡಾಲ್ಡಾರೆ ಎಣ್ಣೆರೆ ಏನ್ರಿ ಹಾಕೊಂಡು ರವೆ ಹುರ್ಕೋಬೇಕ್ರಿ. ಅದಕ್ಕೆ ನಾ ಇಲ್ಲಿ ಡಾಲ್ಡ ಹಾಕೊಲ್ಗತ್ತೀನಿ ನೋಡ್ರಿ ರವೆ ಹುರ್ಕೊಳಕ್ಕೆ. ಇದಕ್ಕೊಂದು ಸ್ವಲ್ಪ ಕರ್ಚಿಗಿದಂತ ತಿರುಗಿಸೋಳನ್ರಿ. ಇದು ಡಾಲ್ಡ ಕರಗಬೇಕಲ್ರಿ. ಇದಕ್ಕೊಂದು ಸ್ವಲ್ಪ ಈ ರೀತಿ ಕರಗಿಸೋಳನ್ರಿ, ಜಲ್ದಿ ಕರಗ್ತದೆ. ಡಾಲ್ಡ ಹುರಿದೆ ಅಂದ್ರೆ ಕೆಂಪಗೆ ಆಗ್ತದೆ ಅಂತೇಳಿ ಡಾಲ್ಡಲ್ಲೇ ಹುರ್ಲಿಗತ್ತೀನಿ ರೀ. ರವೆ ಜಾಸ್ತಿ ಹೊತ್ತೇನ್ರ ಹುರಿಯೋದು ಬ್ಯಾಡ್ರಿ, ಅಷ್ಟೇ ಮೀಡಿಯಮ್ದಾಗ ಕೆಂಪಗೆ ಆಗೋ ತನಕ ಹುರಿದ್ರೆ ಸಾಕ್ರಿ. ಅದಕ್ಕೇನು ರವಕ್ಕೆ ನೋಡ್ರಿ ಎಲ್ಲ ಕರಗ್ತು. ಇವಾಗ ಇದ್ರಾಗ ರವೆ ಹಾಕ್ತೀನಿ ರೀ. ನೋಡ್ರಿ ಇವಾಗ ರವೆ ಹಾಕೊಳಕತ್ತೀನಿ ಹುರ್ಲಿಕ್ಕಂತೇಳಿ. ಹುರಿಬೇಕಲ್ರಿ ಇವಾಗ, ಅಷ್ಟು ಕೆಂಪಗೆ ಆಗಂಗೆ ಹುರಿಬೇಕ್ರಿ. ರವೆ ಒಂದು ಸ್ವಲ್ಪ ಬಿಸಿಲಿಗೆ ಹಾಕೋಬೇಕ್ರಿ. ಯಾಕಂದ್ರೆ ಒಳಗೆ ಏನ್ರಿ ಬಾಲುಳ ಇರ್ತಾವಲ್ರಿ, ಅವು ಆಗಿರ್ತಾವ. ಅದಕ್ಕೆ ಕ್ಲೀನಾಗಿ ಅದಕ್ಕೆ ನೋಡ್ಕೊಂಡು ಆಮೇಲೆ ಮರದ ಹಾಕ್ಕೊಂಡು ಒಂದು ಸ್ವಲ್ಪ ಕ್ಲೀನಾಗಿ ಹಸರು ಮಾಡಿಕೊಂಡು ರವೆ ಇದು ಮಾಡ್ಕೊಂಡಿನಿ ನಾನು. ಮೊನ್ನೆ ತೊಗೊಂಡು ಬಂದಾರ, ಅದಕ್ಕೆ ಏನೂ ಆಗಿಲ್ಲರಿ, ಹುಳ ಆತ ಏನೂ ಆಗಿಲ್ಲ. ಫಸ್ಟ್ ಇದಕ್ಕೆ ಕೆಂಪಗಾಗಿ ಹುರ್ಕೊಳಮ್ರಿ. ರವೆ ಉಂಡೆ ಕಟ್ಲಿಕ್ಕೆ ಹುರ್ಕೋಬೇಕ್ರಿ ರವಕ್ಕೆ ಮೊದಲ. ಅದಕ್ಕಲಾಗೆ ಹುರ್ಕೊಳಕತ್ತೀನಿ ನೋಡ್ರಿ ನಾನು. ಫಸ್ಟ್ ಟೈಮ ಉಂಡೆ ಕಟ್ಟಾಗತ್ತೀನಿ, ಹೆಂಗೆ ಬರ್ತಾವ ಅಂತೇಳಿ ಗೊತ್ತಾಗಲ್ಗ್ಯದ್ರಿ. ಚಂದ ಬರ್ತಾವತ್ತೆ ಅನ್ಸಗತ್ತದ್ರಿ, ಏನು ಮಾಡ್ತಾವೇನು. ಅದಕ್ಕಲ್ಲೇ ಅರ್ಧ kg ಅಷ್ಟು ಕಟ್ಟಾಗತ್ತೀನಿ ರೀ.
ಅಷ್ಟು ಕೆಂಪಗೆ ಹುರ್ಕೋಬೇಕ್ರಿ ರವೆ. ಉದೂರು ಆಗ್ಬೇಕು ರವೆ ಎಲ್ಲ ನೀಟಾಗಿ ಒಟ್ಟು ಹುರಿದ ಬಳಕ ಉದೂರು ಆಗ್ತದಲ್ರಿ, ಹಂಗೆ ಉದೂರು ಆಗಬೇಕು ನೋಡ್ರಿ. ಹುರ್ಲಿಗತ್ತದ ತಳಗೆ ಹಾಗೆ ಹೊತ್ಲತ್ತಂದ್ರೆ ಗ್ಯಾಸ್ ಸಣ್ಣ ಇಡಬೇಕ್ರಿ, ಯಾಕಂದ್ರೆ ಗ್ಯಾಸ್ ಊಟಿದ್ದಕ್ಕೆ ಹೊತ್ತು ಬಿಡ್ತಾವೆ ರೀ. ಅದಕ್ಕೊಳಗೆ ಸಣ್ಣ ಇಟ್ಕೆರೆ ಹುರ್ಕೋಬೇಕು ಕೆಂಪಗಾಗತ್ತನ. ಕಡಾಯಿ ಸಣ್ಣದಾಗೈತ್ರಿ, ರವೆ ಜಾಸ್ತಿ ಆಗೈತಿ, ಅದಕ್ಕೆಲೆಗೆ ಹುರಿಯೋದು ಒಂದು ಸ್ವಲ್ಪ ಇದಾಗತ್ತದ. ಲಾಸ್ಟ್ ಕಡಾಯಿ ಇಟ್ಟಿದ್ರಿ ನಮ್ಮಲ್ಲಿ, ಅದಕ್ಕೆಲೆಗೆ ಕಡಾಯಿ ಸಣ್ಣದಂತೆ ಅದ್ರಾಗೆ ಹುರ್ಲಿಗತ್ತೀನಿ ರೀ. ನಮ್ಮ ಮದ್ವೆ ಒಳಗಿಂದು ದೊಡ್ಡ ಕಡಾಯಿ ಐತ್ರಿ, ಅದು ಇನ್ನೂ ಯೂಸ್ ಮಾಡಿಲ್ಲ ಅಂತೇಳಿ ತೆಗ್ದಿಲ್ರಿ. ಅದು ಟಿಜುರಿಯಾಗೆಲ್ಲ ನಮ್ಮ ಮದ್ವೆ ಒಳಗಿನ ಬಾಂಡೆ ಎಲ್ಲ ಟಿಜುರಿಯಾಗೆ ಇಟ್ಟಿವಲ್ರಿ, ಕಪಾಟ್ ಅಂತಿರಲ್ರಿ. ಟಿಜುರಿ ಅಂದರೆ ನಾವು ಟಿಜುರಿ ಅಂತೀವಿ, ನೀವು ಕಪಾಟ್ ಅಂತೀವಿ. ಅದಕ್ಕೆ ಅದ್ರಾಗೆ ಇಟ್ಬಿಟ್ಟಿವಿ ರೀ, ಒಂದು ಬಾಂಡೆ ಯೂಸ್ ಮಾಡಿಲ್ಲ. ನೋಡ್ರಿ ರವೆ ಹೆಂಗಾಯ್ತು, ಎಷ್ಟು ಕೆಂಪಗಾಗತ್ತದ ಅಂತೇಳಿ. ನಾನು ಸ್ವಲ್ಪ ಹುರ್ಕೊಂಡು ತೆಗಿತೀನಿ ರೀ ಇದಕ್ಕೆ. ಇವಾಗ ರವೆ ಹುರ್ಕೊಂಡಿನ್ರಿ. ಇವಾಗ ರವೆ ತೊಗೊಂಡು ಆಣ ಮಾಡಕ್ಕೆ ಇಡಮಂತ್ರಿ. ಇವಾಗ ಆಣ ಮಾಡ್ಲಿಕ್ಕೆ ನಾನು ಬೋಗಣ್ ಇಟ್ಕೊಂಡಿನಿ ರೀ. ಇದಕ್ಕೆ ಇವಾಗ ಸಕ್ಕರೆ ಹಾಕೋಬೇಕು. ಇದಕ್ಕಿವಾಗ ಸಕ್ಕರೆ ಹಾಕೋಣತ್ರಿ. ನಾವು ಎಷ್ಟು ಉಂಡೆ ಕಟ್ಕೊಂಡು ಅಷ್ಟು ಅರ್ಧ kg ಅಷ್ಟು ಸಕ್ಕರೆ ಹಾಕೊಳ್ಳಾಗತ್ತೆ ನೋಡ್ರಿ. ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣತ್ರಿ. ನೀರು ಎಷ್ಟು ಹಾಕೋಬೇಕಂದ್ರೆ ಸಕ್ಕರೆ ತೊಯ್ದು ಮ್ಯಾಲೆ ಎಷ್ಟು ನೀರು ನಿಂದಿರ್ತಾವಲ್ರಿ ಅಷ್ಟು ನೀರು ಹಾಕೋಬೇಕು. ಅಂದ್ರೆ ಸಕ್ಕರೆ ಎಲ್ಲ ತೊಯ್ದು ಮ್ಯಾಲೆ ನೀರು ನಿಂದಿರ್ತಾವಲ್ರಿ ಅಷ್ಟು ನೀರು ಹಾಕೋಬೇಕ್ರಿ. ನೋಡ್ರಿ ಮ್ಯಾಲೆ ಒಂದು ಸ್ವಲ್ಪ ನಿಂದ್ರಟ್ಟು ಸಕ್ಕರೆ ತೊಯ್ದು ನೀರು ನಿಂದ್ರಟ್ಟು ನೀರು ಹಾಕ್ಕೊಂಡಿನಿ ನೋಡ್ರಿ. ಇಷ್ಟು ನೀರು ಹಾಕ್ಕೊಂಡಿನ ರೀ. ಆಣ ಮಾಡಕ್ರಿ, ಸಕ್ಕರೆ ಆಣ ಮಾಡಕ್ಕೆ. ಇವಾಗ ತಿರುಗಿಸನ್ರಿ, ಇದಕ್ಕೆ ಸಕ್ಕರೆ ಕರಗಬೇಕಲ್ರಿ. ಸಕ್ಕರೆ ಆಣ ಫುಲ್ ಕರಗಬೇಕ್ರಿ. ಇದು ಅಂದ್ರೆ ಆಣ ಭಾಳ ಪಾಕ ಇಲ್ರಿ, ಅಂದ್ರೆ ಆಣ ಇದು ಆಗ್ಬಾರ್ದು, ಭಾಳ ಎಳಕ್ಕೆ ಆಗ್ಬಾರ್ದ್ರಿ, ಭಾಳ ಸಣ್ಣ ಆಗ್ಬಾರ್ದು. ಅಷ್ಟೇ ಒಂದು ಸ್ವಲ್ಪ ಕರ್ಕರ ಅನ್ನಂಗೆ ತೊಗೋಬೇಕ್ರಿ ಆಣ. ರವಕ್ಕೆ ಹಾಗೆ ಇರ್ಬೇಕ್ರಿ, ಅದಕ್ಕೆಲ್ಲಾಗ ರವೆ ಉಂಡಿಗೆ ಹಾಗೆ ಇರ್ಬೇಕಂತೇಳಿ ಆಣ ಭಾಳ ಕರ್ರ ಅನ್ನಂಗೆ ಭಾಳ ಎಳಕ್ಕೆ ತೊಗೊಳಂಗಿಲ್ಲ ರೀ. ಜಿಗಟ್ ಹಾಕ್ತದಲ್ರಿ, ಹಂಗೆ ತೊಗೊಳಂಗಿಲ್ಲ. ಒಂದು ಸ್ವಲ್ಪ ಕಟ್ಟೆ ನಾರ್ಮಲ್ದಾಗ ತೊಗೋಬೇಕ್ರಿ ಇದು. ಇವಾಗ ಕರ್ಗಿಸ್ಕೋಬೇಕ್ರಿ ಇದಕ್ಕೆ ನೀಟಾಗಿ ಎಲ್ಲ ಕಡೆಗೆ. ಒಂದು ಸ್ವಲ್ಪ ತಳಗೆ ಇದು ಆಲಾರ್ದಂಗೆ ಕರ್ಗಿಸ್ಕೋಬೇಕ್ರಿ. ಇವತ್ತು ನಮ್ಮ ಯಜಮಾನ್ರಿಲ್ರಿ, ಯಾರೂ ಇಲ್ಲ. ಇವಾಗ ರವೆ ನಾನೇ ಹಾಕಿ ನಾನೇ ತಿರುಗಿಸ್ಬೇಕ್ರಿ. ಹೆಂಗೆ ಮಾಡ್ತೀನಿ ಅಂತೇಳಿ ನನಗೆ ಗೊತ್ತಾಗದ. ಅವರಿದ್ರು ಅಂದ್ರೆ ಮ್ಯಾಲೆ ಹಾಕ್ತಿರ್ರಿ ರವೆ, ನಾನು ಒಂದು ಸ್ವಲ್ಪ ತಳಗೆ ತಿರುಗಿಸ್ತೀರ. ಅವರು ಇಲ್ಲ, ಯಾರೂ ಇಲ್ಲ, ನಾನೇ ಒಬ್ಬಟ್ಟನೆ ಮಾಡ್ಕೋಬೇಕ್ರಿ. ನೋಡ್ರಿ ಪೂರ್ತಿ ಸಕ್ಕರೆ ಕರಿಗದ, ಇನ್ನೊಂದು ಸ್ವಲ್ಪ ಅದ ನೋಡ್ರಿ. ಇನ್ನೊಂದು ಸ್ವಲ್ಪ ಅದ ರೀ, ಇನ್ನೊಂದು ಸ್ವಲ್ಪ ಕರಗಬೇಕು ಸಕ್ಕರೆ. ನೋಡ್ರಿ ಪಾಕ ಹೆಂಗೆ ಕುದಿಯಾಕತ್ತದ ಅಂಥೇಳಿ. ಫುಲ್ ಎಲ್ಲ ಕರಿಗೈತೆ ನೋಡ್ರಿ. ಅಂದರೆ ಇನ್ನೊಂದು ಸ್ವಲ್ಪ ಅದ ರೀ ಸಕ್ಕರೆ ಕರ ಅನ್ನಂಗೆ. ಅಂದ್ರೆ ಕುದಿಯಾಗತ್ತದ ರೀ. ಓಟಿಟ್ಟಿನ ರೀ ಗ್ಯಾಸ, ಅದಕ್ಕೆ ಈ ರೀತಿ ಕುದಿಯಾಗತ್ತದ ನೋಡ್ರಿ ಪಾಕ. ನೋಡ್ರಿ ಹೆಂಗೆ ಕುದಿಯಾಗತ್ತದ. ಇದಕ್ಕೆ ಇವಾಗ ರವೆ ಹಾಕೋತೀನಿ ನೋಡ್ರಿ. ಸ್ವಲ್ಪಾಗಿ ರವೆ ಹಾಕೊಳಗತ್ತೀನಿ. ಬಟ್ಲ ತೊಗೊಂಡು ಹಾಕೊಳಗತ್ತೀನಿ ರೀ. ಇದು ಆದಂಗೆ ಆಗ್ಲತ್ತದ ರೀ, ಅಂದ್ರೆ ಜಾಸ್ತಿ ಬೀಳಾಗತ್ತದ. ನೋಡ್ರಿ ಇವಾಗ ಗಟ್ಟಿ ಆಗ್ಲಾಗತ್ತದ. ಒಂದು ಪರತ್ನಾಗ ಎಣ್ಣೆ ಹಚ್ಕೊಂಡು ಪರತ್ ಒಳಗೆ ಹಾಕೋಬೇಕ್ರಿ. ಇದು ಆಲ್ರೆಡಿ ಪರತ್ತಿಗೆ ನಾನು ಎಣ್ಣೆ ಹಚ್ಚಿರ್ತೀನಿ, ಅದ್ರೊಳಗೆ ಹಾಕೊಳ್ಳೋಣ ಬರ್ರಿ. ಇದು ಇನ್ನೂ ಬಿಕ್ಕೋತದ್ರಿ. ಇವಾಗ ಇಷ್ಟ ಆಗೈತಲ್ರಿ, ಇನ್ನೂ ಬಿಕ್ಕೋತದ. ಇದು ರೌದಲ್ರಿ, ಬಿಕ್ಕೋತದ. ಇದು ಗಟ್ಟಿ ಆಗ್ತದ್ರಿ ಇನ್ನೂ. ನೋಡ್ರಿ ಇವಾಗ ಇದಕ್ಕೆ ಪರತ್ತಾಗ ಹಾಕೊಳಗತ್ತೀನಿ, ಎಣ್ಣೆ ಹಚ್ಚಿ ಹಾಕೊಳಗತ್ತೀನಿ ರೀ. ಇದು ಇದಕ್ಕೊಂದು ಸ್ವಲ್ಪ ಗಾಳಿ ಗಿಡಬೇಕ್ರಿ, ಫ್ಯಾನಿನ ಗಾಳಿಗತ್ತ ಬಿಕ್ಕೋತದ. ಬಿಕ್ಕೋದಂದ್ರೆ ಗಟ್ಟಿ ಆಗ್ತದ್ರಿ. ನೋಡ್ರಿ ಇವಾಗ ಹಾಕಿಟ್ಟಿನಿ. ಇದಕ್ಕೊಂದು ಸ್ವಲ್ಪ ಕೂಲರ್ ಗಾಳಿ ಗಿಡ ಬರ್ರಿ. ಸೊ ನಮ್ಮ ರಾಧಿಕಾ ಕೂತಾರ, ಆಡ್ಲಾಗತ್ತಾರ್ರಿ ಅವರು. ನಾನು ನೋಡ್ರಿ ಇಲ್ಲಿ
ಫ್ಯಾನಿನ ಗಾಳಿಗೆ ಇಟ್ಟೀನಿ. ಇದಕ್ಕೆ ಒಂದು ಸ್ವಲ್ಪ ಆರ್ಲಿ ಅಂತೇಳಿ ಆರದ ಬಳಕ ಇದಕ್ಕೆ ಉಂಡೆ ಕಟ್ಲಾಕ ಬರ್ತದೆ ರೀ. ಅವಾಗ ಹಿಂದ್ರ ಕಡೆಗೆ ಒಂದು ಸ್ವಲ್ಪ ಅಳಸೈತ್ರಿ. ಆರದ ಬಳಕ ಉಂಡೆ ಕಟ್ಬೇಕು ರೀ. ಅದಕ್ಕೆ ನೋಡ್ರಿ ಇಲ್ಲಿ ಕುಲ್ಲರ್ ಬಲ್ಲಿ ಇಟ್ಟೀನಿ. ಸರಿ ರಚ್ಚು ಕೈ ಎದ್ದಿ ಸುಡ್ತದ ಅದು. ಸರಿ ಶಬ್ದ ಹಾಂ ಸುಡ್ತದ. ಒಂದು ಸ್ವಲ್ಪ ಆರ್ಲಿ ಉಂಡೆ ಕಟ್ಟಮ್ಮ ಅದಕ್ಕೆ. ಇವಾಗ ನೋಡ್ರಿ ಉಂಡೆ ಕಟ್ಲಕ್ಕ ಇವಾಗ ಈಗ ಆಗ್ತದ್ರಿ. ಯಾಕಂದ್ರೆ ಅಷ್ಟು ಗಟ್ಟಿಗೈತಿ. ಇದಕ್ಕೆ ಹಂಗೆ ಕಟ್ಟಿದ್ರೆ ಕೈ ಎಲ್ಲ ಹತ್ಕೋತದ್ರಿ. ಇದು ಹಾಲಿಲೇರ ಇಲ್ಲಿಕಂದ್ರೆ ನೀರಿಲೇರೆ ಕಟ್ಕೋಬೇಕ್ರಿ. ಇದು ಕೈಗೆ ಮೊದಲ ನೀರು ಹಚ್ಕೋತೀನಿ ರೀ ನಾನು. ಕೈ ನೀರು ಹಚ್ಕೊಂಡ್ರೆ ಉಂಡೆ ಇದಾಗಲ್ರಿ. ನೋಡಿರಿ ಅಂದ್ರೆ ಕೈಗೆ ಹಚ್ಕೊಂಡು ಜಾಸ್ತಿ ಹತ್ಕೊಳ್ಳಂಗಿಲ್ಲ ರೀ. ಅದ್ರ ಕಾಲಾಗ ನಾನು ನೀರು ಹಚ್ಕೊಂಡು ಕಟ್ಲಾಗತ್ತೀನಿ ನೋಡ್ರಿ. ನೋಡ್ರಿ ಇಲ್ಲಿ ಉಂಡೆ ಯಾವ ರೀತಿ ಬಂದು ಅಂಥೇಳಿ ಕಟ್ಕೊಂಡು ಒಂದೊಂದಾಗಿ ಇಟ್ಕೋತೀನಿ ರೀ. ಒಂದು ಸ್ವಲ್ಪ ಆರ್ಯಾಕಕ್ಕೆ ಇಟ್ಟಿದ್ದಲ್ರಿ. ಜಾಸ್ತಿ ಇದು ಆತಂತೆ ಆರ್ಯಾಕದಕ್ಕೆ ಇಟ್ಟಿದ್ರಿ. ನಮ್ಮ ರಚ್ಚು ಉಂಡೆ ತಿನ್ನಕ್ಕೆ ಬಂದಾಡ್ರಿ ಆಕಿನು. ಸಣ್ಣ ಸಣ್ಣವಾಗಿ ಕಟ್ಕೋತೀನಿ ರೀ. ಎಷ್ಟೆಷ್ಟು ಸಣ್ಣ ಬೇಕು ಅಷ್ಟೆಷ್ಟೇ, ಭಾಳ ದಮ್ಮು ಕಟ್ಟಲ್ಲ. ಏನು ಉಂಡೆ ಬೇಕು ಒಂದೊಂದಾಗಿ ಕಟ್ಕೊಂಡು ಈ ಕಡೆ ಸೈಡಿಗೆ ಇಟ್ಕೊಳ್ಳೋಗತ್ತೀನಿ ರೀ. ಈ ರೀತಿ ಒತ್ತೆ ಹಿಂಗೆ ಮುಟ್ಟಿಗೆ ಮಾಡಿ ಮೊದಲು ಅದಕ್ಕೆ ಈ ರೀತಿ ಎಲ್ಲ ಮಿಕ್ಸ್ ಆಗಂಗೆ ಒತ್ತೆಗೆ ಈ ರೀತಿ ಒತ್ಕೋಬೇಕ್ರಿ. ಒತ್ಕೊಂಡು ಆಮೇಲೆ ಉಂಡೆ ಕಟ್ಬೇಕ್ರಿ. ಲಾಸ್ಟಿಗೆ ಈ ರೀತಿ ಮಾಡ್ಕೋಬೇಕ್ರಿ. ನೋಡ್ರಿ ರೌಂಡಾಗಿ ಉಂಡೆ ಆತಾವು. ಸ್ವಲ್ಪ ಅಳಸಾದ್ರೂ ಭೀ ಆರ್ಯಾಕಿದ್ರೆ ಗಟ್ಟಿ ಆಗ್ತದ್ರಿ ಅದು ತಾನೇ. ಏನು ಹಿಡಿ ಕೈ ಸಾರ್ಕ ಹಚ್ಕೋತಿತ್ತಂದ್ರೆ ನೀರು ಹಚ್ಬೋದ್ರಿ ಒಂದ್ ಜರ. ಕೈ ನೀರು ಹಚ್ಕೊಂಡೇವ ಅಂದ್ರೆ ಅದು ಹಚ್ಕೊಳಂಗಿಲ್ಲ. ಎಣ್ಣೆ ಅದದು ಎಣ್ಣೆ ಹಚ್ಕೊಂಡ್ರೆ ತೀರಾ ಅಂಟಾಗಿ ಹತ್ಕೊಂಡ್ಬಿಡ್ತದ್ರಿ. ಅದಕ್ಕೆ ಹಾಲಿಲೇರೆ ನೀರಿಲೇರೆ ಕಟ್ಕೋಬೇಕ್ರಿ. ಕೈ ನೀರು ಹಚ್ಕೊಂಡರೆ ಹಾಲು ಹಚ್ಕೊಂಡರೆ. ನಾ ಎಲ್ಲಿ ಉಂಡೆ ಬರ್ತಾವೆ ನಿಲ್ಲ ಮಾಡ್ತಿದ್ರಿ. ಬಂದೂರಿ ಉಂಡೆ ನಾ ಎಲ್ಲಿ ಹಾಳು ಆಗ್ತದೆ ನಂದಿದ. ಭಾಳ ಅಂದ್ರೆ ಭಾಳ ಭಯ ಆಗಿತ್ತು ನನಗರೆ. ಇಲ್ಲ ಎಲ್ಲ ವೇಸ್ಟ್ ಆತ ಹಾಳು ಆಗ್ತದೆ. ಏನೂ ಆಗಿಲ್ರಿ. ಚಂದ ಬಂದ ಉಂಡೆ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ ಅಂತೇಳಿ ಉಂಡೆ. ನಮ್ಮ ರಾಯಣದ ರವಿ ಉಂಡೆ ಅಂದ್ರೆ ಭಾಳ ಇಷ್ಟ ರೀ. ಅದ್ರ ಸಲುವಾಗಿ ಉಂಡೆ ಮಾಡ್ದಂಗೆ ಆಯ್ತು. ನಾವು ಒಂದ್ಸಲೂ ಉಂಡೆ ಮಾಡಿಲ್ಲ. ಯಾಕಂದ್ರೆ ಉಂಡೆ ಕಟ್ಲಾಕೆ ಬರ್ಲಂತೆ ಉಂಡೆ ಮಾಡಿಲ್ರಿ. ಈ ವರ್ಷ ಮಾಡಿದೆ ನೋಡ್ರಿ ಉಂಡೆ ನಾವು. ಏನು ನಂಗೆ ಉಂಡೆ ಬರ್ತಾವಿಲ್ಲ ಅಂತ ಟೆನ್ಷನ್ ಆದ್ರೆ ನಮ್ಮ ರಚ್ಚು ನೋಡ್ರಿ ಆಡಾಗತ್ತದ್ರಿ. ಆಕಿ ಯಾವಾಗ ಕೈಯಾಗ ತೊಗೊಂಡು ಆಟ ಎಲ್ಲ ತಾಡ್ರಿ ಮಣ್ಣೆ ಮಾಡ್ಯಾಡ್ರಿ. ಕೈಯಾಗ ತೊಗೊಂಡು ಆಟ ಅದು ಖರ್ಚಿಗೆ ತಗೊಂಡು ಹೋಗು. ಹಾ ಇದು ಕೈದಿಂತ ಇದು ಒರೆಸ್ಕೊಳಕ ಖರ್ಚಿಗೆ ತಗೊಂಡು ಹೋಗೋಣ. ಹಾ ಮನೇಲಿ ತಗೊಂಡು ಹಾ ಮನೇಲಿ ಹಾ ತೊಂಬ. ಹಾ ಅದೇ ಇಲ್ಲ ನಿಂಗೆ ಹೊಡ್ಲಿಕ್ಕಿಲ್ಲ. ಇದು ಮಾಡಕ್ಕ ಖರ್ಚು ರವಿ ಉಂಡೆ ರೆಡಿ ಆಗ್ಯಾವು. ಎಷ್ಟು ಭಾರಿ ಬಂದವು ನೋಡ್ರಿ. ಎಷ್ಟು ಮಸ್ತಾಗಿ ಬಂದವ ಅಂತೇಳಿ ಉಂಡೆ ನೋಡ್ರಿ ಹೆಂಗೆ ಬಂದವು. ಎಲ್ಲಿ ನಾನು ಉಂಡೆ ಬರಲೇನಂದಿದ್ರಿ. ಯಾಕಂದ್ರೆ ನಂಗೆ ಉಂಡೆ ಕಟ್ಲಕ್ಕೆ ಬರಲ್ಲ. ಅದಕ್ಕೆ ಬರಲೇನಂದಿದ್ರಿ.
ಇವಾಗ ನೋಡ್ರಿ ಎಷ್ಟು ಭಾರಿ ಬಂದವು ಉಂಡೆ ಅಂಥೇಳಿ ಚೆಂದಾಗ್ಯವ್ರು ಉಂಡೆ ಅದೆಲ್ಲ. ನಾನು ಫಸ್ಟ್ ಟೈಮ್ ಕಟ್ಟಿ ನೋಡ್ರಿ ಉಂಡೆ. ಒಟ್ಟು ನಾನು ರವೆ ಉಂಡೆ ಕಟ್ಟಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಉಂಡೆ ಕಟ್ಟಿನಿ ರೀ ನಾನು. ತೊಗೋ ರಚ್ಚು ನೋಡ್ರಿ, ನಮ್ಮ ರಚ್ಚು ತಿರ್ಲಾಕ ತೊಗೊಳಕತ್ತಾಳ, ಉಂಡೆ ತೊಗೊಳತ್ತಿರ್ ತಿರ್ಲಾಕ. ತೊಗೋ ಹಿಡಿ. ತಿನ್ನೋದಿಲ್ಲ ಬಿಡೋದಿಲ್ಲ, ಸುಮ್ಮ ಹಾಳು ಮಾಡ್ತಾಳ್ರಿ ನಮ್ಮ ರಚ್ಚು. ಯಾಕಂದ್ರೆ ಉಂಡೆ ತಿನ್ನೋದಿಲ್ರಿ ಆಕಿ, ರುಚಿ ಅಂದ್ರೆ ತಿನ್ನೋದಿಲ್ರಿ. ಅದಕ್ಕೆ ಸುಮ್ಮ ತೊಗೊಂಡು ಒಡೆಯೋದು ಹಾಳು ಮಾಡೋದು ಮಾಡ್ತಾಳ್ರಿ. ನಮ್ಮ ಶಾದನು ಕೂತಾಳ್ರಿ ಇಲ್ಲಿ, ಆಕಿನೂ ಉಂಡೆ ತಿಂತಾಳೇನು ನೋಡ್ರಿ. ರಚ್ಚು ತೊಗೊಂಡು ಆಡ್ಲತ್ತ ಚೆಂಡ್ ಮಾಡ್ಯಾಳ್ರಿ ಅವಕ್ಕೆ ಉಂಡೆ. ರವಿ ಉಂಡೆ ಹೋಗಿ ಚೆಂಡ್ ಆತಾವ್ರಿ ನಮ್ಮ ರಚ್ಚನ ಕೈಯಾಗ. ನೋಡ್ರಿ ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ದಾಗ ಹೇಳ್ರಿ. ರವಿ ಉಂಡೆ ಫಸ್ಟ್ ಟೈಮ್ ಕಟ್ಟೀನಿ, ಸತ್ಯವಾಗ್ಲೂ ಹೇಳ್ತೀನಿ, ರವಿ ಉಂಡೆ ಕಟ್ಟಿತಿಲ್ರಿ ನಾನು. ಇದೇ ಫಸ್ಟ್ ಟೈಮ್ ಕಟ್ಟಿ ನೋಡ್ರಿ ರವಿ ಉಂಡೆ. ನಾನು ಸ್ವತದ್ಲಿ ಅಂದ್ರೆ ಇವತ್ತೇ ಕಟ್ಟಿ ನೋಡ್ರಿ ರವಿ ಉಂಡೆ. ಒಟ್ಟು ರವಿ ಉಂಡೆ ಕಟ್ಟಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ರವಿ ಉಂಡೆ ಕಟ್ಟಿ ನೋಡ್ರಿ ನಾನು. ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ದಾಗ ಹೇಳ್ರಿ. ರವಿ ಉಂಡೆ ಹೆಂಗಾಗ್ಯಾವ ಅಂಥೇಳಿ ನೋಡ್ರಿ. ನಮ್ಮ ರಚ್ಚು ಹ್ಯಾನ್ ನಿತ್ತಾಳ ಅಂಥೇಳಿ ಬಾಕ್ಲು ಹಿಡ್ಕೊಂಡು ನಿಂತ್ಬಿಟ್ಟಾಳ್ರಿ. ಬಿದ್ದಳಂದ್ರೆ ಆಕಿನ ತಲೆನೇ ಒಡೆದು ಬಿಡ್ತದೆ ನೋಡ್ರಿ. ನಿತ್ತಾಳ. ರವಿ ಉಂಡೆ ಹೆಂಗಾಗ್ಯಾವ ಅಂತೇಳಿ ನೋಡ್ರಿ ಅಲ್ರಿ. ನೀವು ಮನೆ ಮಾಡಿರಿ, ಕಮೆಂಟ್ದಾಗ ಹೇಳ್ರಿ ಹೆಂಗಾಗ್ಯಾವ ಅಂಥೇಳಿ. ಅಲ್ಲಿ ನೋಡ್ರಿ ನಮ್ಮ ಶಾದು ಏನು ಮಾಡತ್ತಾಳ ಅಂಥೇಳಿ. ಅಲ್ಲಿ ಒಲಿ ಉರಿ ಹಚ್ಚಿಲ್ಲ, ಏನು ಮಾಡಿಲ್ಲ, ಹೋಗಿ ಒಲಿ ಊದಾಗತ್ತಾಳ್ರಿ ಆಕಿ. ಅಲ್ಲಿ ಹೋಗಿ ಕೂತ್ಕ್ಯಾರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀವಿ ರೀ. ಮತ್ತು ನಿಮ್ಗೆ ಎಲ್ಲರಿಗೂ ಮುಂದೆ ನೋಡೋದ ಸಿಗ್ತೀವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಮತ್ತೆ ಎಲ್ಲರಿಗೂ ಮುಂದೆ ನೋಡೋದು ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.